ಪ್ರಮುಖವಾಗಿ ಏನು ಲೋಕಾಯುಕ್ತಗೆ ಕೇಸ್ ವರ್ಗಾವಣೆ ಆದ ಬೆನ್ನಲ್ಲೇ ಈಗ ಬಿಜೆಪಿ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಹ ಕೈ ಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಬಿಜೆಪಿಯ ಶಾಸಕರು, ಸಂಸದರು ಮತ್ತೆ ಎಂಎಲ್ಸಿಗಳು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಇದ್ದಾರೆ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವದಿ ನಾರಾಯಣ ಸ್ವಾಮಿ ಅವರು. ಸರ್, ಇವತ್ತು ಬಿಜೆಪಿ ಇದು 2ನೇದ 3ನೇದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸಿಎಂ ಅವರ ರಾಜೀನಾಮೆಗೆ ಆಗ್ರಹಿಸಿ. ಸಿಎಂ ಅವರು ಇಲ್ಲಿವರೆಗೂ ಸಹ ಯಾವುದಕ್ಕೂ ಸಹ ಬಗ್ಗಿಲ್ಲ. ಒಂದು ಮಾತನ್ನ ಹೇಳ್ತಾರೆ ಸಿಎಂ ಅವರು, ನಾನು ಯಾವುದಕ್ಕೂ ಸಹ ಎದುರೋದಿಲ್ಲ, ಬಗ್ಗೋದಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅಂತ. ಏನ್ ಹೇಳ್ತೀರಾ ಸರ್? ಈಗ ಸತ್ತು ಕೋಳಿ ನೀರಿಗೂ ಎದುರಲ್ಲ, ಬೆಂಕಿಗೂ ಎದುರಲ್ಲ ಅಂತ ಒಂದು ಗಾದೆ ಇದೆ. ಈಗ ಅವ್ರ ಪರಿಸ್ಥಿತಿ ಹಂಗಾಗಿದೆ. ಈಗ ಹೆಂಗಾದ್ರೂ ಮಾಡಿ ನಾನು ಉಳ್ಕೊಳ್ಬೇಕು ಅನ್ನೋದು ಅವ್ರ ಉದ್ದೇಶ. ಅರೆ, ಕೋರ್ಟ್ಗಳು, ಎರಡೂ ಕೋರ್ಟ್ಗಳಲ್ಲಿ ವಿರುದ್ಧವಾಗಿ ಆದೇಶಗಳು ಬಂದು ಲೋಕಾಯುಕ್ತರಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದ್ಮೇಲೆ ಲೋಕಾಯುಕ್ತ ಯಾರ್ದು? ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಟ್ ಮಾಡಬೇಕು. ನೀವೇ ಹೇಳಿದ್ದೀರಿ ಯಡಿಯೂರಪ್ಪನವರ ಕಾಲದಲ್ಲಿ, ನೀವು ಅಧಿಕಾರದಲ್ಲಿ ಮುಂದುವರೆದ್ರೆ ಅಧಿಕಾರ ದುರುಪಯೋಗ ಆಗುತ್ತೆ. ಆ ಇನ್ಫ್ಲೂಯೆನ್ಸ್ ಅಲ್ಲಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಯಾರು ಫೇರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ತಕ್ಷಣ ಇಳಿಬೇಕು ಅಂತ ನೀವೇ ಹೇಳಿದ್ದೀರಿ. ಈಗ ಅದನ್ನ ಪಾಲನೆ ಮಾಡ್ತಕ್ಕಂಥ ಸರದಿ ನಿಮ್ಮದೇ ಬಂದಿದೆ. ನೀವು ಇದನ್ನೂ ಮಾಡದೆ ಇದ್ರೆ ಅಲ್ಲಿಗೆ ನೀವೇನು ಮಾಸ್ಟ್ರ? ಬರೀ ಮೇಸ್ಟ್ರ ಕೆಲಸ ಮಾಡ್ತಿದ್ದೀರಾ, ಬೇರೆಯವರಿಗೆ ಪಾಠ ಹೇಳ್ತೀರಿ, ನೀವು ನಡ್ಕೊಳ್ಬಾರ್ದು ಅದು. ಅದರಿಂದಾಗಿ ನಾವು 6 ತಿಂಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹೋರಾಟಗಳು ಇವತ್ತು ಅದರ ಒಳ್ಳೆ ಫಲಿತಾಂಶಗಳು ಬಂದಿದೆ, ಕೋರ್ಟ್ಗಳ ಆದೇಶಗಳು ಬಂದಿದೆ. ಇದರಿಂದ ನೀವು ನುಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚರ್ಚೆ, ಭ್ರಷ್ಟಾಚಾರದ ಚರ್ಚೆ ಇಲ್ಲಿ ಮಾತ್ರ ನಡೀತಿತ್ತು. ಈಗ ರಾಷ್ಟ್ರ ಮಟ್ಟಕ್ಕೆ ಅದು ಹೋಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಗೌರವವನ್ನು ಕಳೆಯತಕ್ಕಂಥ ಕೆಲಸವನ್ನ ಮಾಡಬೇಡಿ. ನಿಮ್ಮ ಹೈಕಮಾಂಡ್ ನನ್ನ ಬೆನ್ನಿಗೆ ಇದೆ ಅಂತ ಹೇಳ್ಕೊಳ್ತಿರಲ್ಲ, ಅಂದ್ರೆ ಭ್ರಷ್ಟಾಚಾರವನ್ನು ಬೆಂಬಲಿಸಿ ನಿಮ್ಮ ಹಿಂದೆ ನಿಂತಿದ್ಯಾ ನಿಮ್ಮ ಕಾಂಗ್ರೆಸ್ ಪಕ್ಷ? ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ದಲಿತರ ಹಣ ಲೂಟಿಯಾಗಿದೆ. ಇದಕ್ಕೆಲ್ಲ ಉತ್ತರ ಯಾರು ಕೊಡಬೇಕು? ಆದ್ರಿಂದಾಗಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಸರ್, ಪಾದಯಾತ್ರೆ ಆಯ್ತು, ಪ್ರತಿಭಟನೆಗಳು ಸಹ ಆದವು. ಯಾವುದೇ ಕಾರಣಕ್ಕೂ ಸಹ ಸಿಎಂ ಅವರು ಬಗ್ತಾ ಇಲ್ಲ. ಮುಂದೆ ನೆಕ್ಸ್ಟ್ ಬಿಜೆಪಿ ಹೋರಾಟ ಆಗಿರುತ್ತೆ ನೋಡಿ. ನಿಮ್ಮ ಬಂಡತನದ ಪ್ರದರ್ಶನ ನೀವು ಮಾಡ್ಕೊಳ್ಳಿ. ಜನ ಈಗಾಗಲೇ ನಿಮ್ಮ ಗರ್ವಭಂಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ತರ ಉದ್ದಟತನವನ್ನ ನೀವು ಪ್ರದರ್ಶನ ಮಾಡಿ ನಿಮ್ಮ ಇನ್ನಷ್ಟು ಗೌರವವನ್ನು ನೀವೇ ಕಳ್ಕೊಳ್ತೀರ ಹೊರತು ಇದರಿಂದ ನಿಮಗೇನು ಗೌರವ ಬರೋದಿಲ್ಲ. ಆದ್ರಿಂದ ಇವತ್ತು ತಳ ಸಮುದಾಯಗಳು, ಹಿಂದುಳಿದ ವರ್ಗಗಳ ಗೌರವ ನೀವು ಉಳಿಸಬೇಕು ಅಂತಿದ್ರೆ, ಸಂವಿಧಾನಕ್ಕೆ ಗೌರವ ಕೊಡಬೇಕಂತಿದ್ರೆ, ನ್ಯಾಯಾಲಯಗಳ ಗೌರವವನ್ನು ಹೆಚ್ಚಿಸಬೇಕಂತಿದ್ರೆ ಉದ್ದಟತನವನ್ನು ಬಿಟ್ಟು ರಾಜೀನಾಮೆ ಕೊಡಿ. ಇಲ್ಲ ಅಂತಂದ್ರೆ ನಿಮ್ಮ ಉದ್ದಟತನ ಪ್ರದರ್ಶನ ಆದ್ರೆ ನೀವು ಸಂವಿಧಾನಕ್ಕೆ ಗೌರವ ಇಲ್ಲ, ನ್ಯಾಯಾಲಯಗಳಿಗೆ ಗೌರವ ಇಲ್ಲ, ಮತ್ತೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ನೀವೇ ತೋರಿಸ್ಕೊಟ್ಟಂಗೆ ಆಗತ್ತೆ. ಇದಿಷ್ಟು ಏನೋ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದಂತಹ ಚಲುವದಿ ನಾರಾಯಣಸ್ವಾಮಿ ಅವರ ಮಾತು. ಒಟ್ಟಿನಲ್ಲಿ ಬಿಜೆಪಿ ಯಾವುದೇ ಕಾರಣಕ್ಕೂ ಸಹ ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಸಿಎಂ ಅವರ ರಾಜೀನಾಮೆಯನ್ನ ತೆಗೆದುಕೊಂಡೇ ಕೊಳ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿ, ಪವರ್ ಟಿವಿ.